ಇನ್ನುಳಿದ ಅನೇಕ ಮುಸ್ಲಿಂ ಯುವಕರಾಗಿರ್ಬೋದು ಈ ಒಂದು ಆರ್ಥಿಕ ಒಂದು ಅಸಮಾನತೆಯಿಂದಾಗೆ ಬಡತನದಿಂದಾಗೆ ಇಂಥ ಒಂದು ಸಂಘಟನೆಗಳ ಒಳಗೆ ಹೋಗಿ ಪಿ ಎಫ್ ಐ ಆಗಿರ್ಬೋದು ಇವತ್ತು ಇನ್ನುಳಿದ ಸಂಘಟನೆ ಹಿಂದೂ ಸಂಘಟನೆಗಳಾಗಿರ್ಬೋದು ಹೋಗಿ ಪಾಪ ತಮ್ಮ ಜೀವನ ಬಲಿ ಕೊಡುವಂಥದ್ದು ನಾವು ಮೇಲೆ ನೋಡ್ತಾ ಇದ್ದೀವಿ. ಇದು ಆಗಬಾರ್ದಾಗಿತ್ತಂದ್ರೆ ಮೊದಲು ಉದ್ಯೋಗ ಸೃಷ್ಟಿ ಆಗಬೇಕು. ಯಾವುದೇ ಸರ್ಕಾರ ಬಂದು ಮೊದಲು ಉದ್ಯೋಗ ಸೃಷ್ಟಿ ಮಾಡಿರಿ. ಉದ್ಯೋಗ ಸೃಷ್ಟಿ ಆತಂದ್ರೆ ಸಹಜವಾಗಿ ಆ ಮಕ್ಕಳು ದುಡ್ಡು ಮಾಡ್ತಾರೆ. ಈ ಒಂದು ರಾಜಕಾರಣಿಗಳು ನಮ್ಗೆ ಬೇಕಾದಾಗಿ ಮಕ್ಕಳನ್ನ ದುರುಪಯೋಗ ಮಾಡ್ಕೊಂಡು ತಪ್ತದೆ ಅನ್ನೋದು ಸಾಮಾನ್ಯ ನಂಬಿಕೆ. ಮತ್ತು ಇದು ಪರಿಹಾರನೂ ಇದು ಒಂದು ಬಿಟ್ಟು ಬೇರೆ ಪರಿಹಾರ ಇಲ್ಲ. ಯಾಕೆಂದರೆ ದುಡ್ಡಿಗಾಗಿ ಇವತ್ತು ಬೇಕಾದಂಥ ಕೆಲಸವನ್ನು ಪಾಪ ಬಡ ಮಕ್ಕಳು ಮಾಡ್ತಾ ಇರ್ತಾರೆ. 1,50,000 ಸಹಿತ ಕೊರೆ ಮಾಡೋದು, ಮತ್ತೆ ಮಾಡೋದು, ಹಂಗೆ ಹಬ್ಸೋದು, ಉರಿ ಹಚ್ಚೋದು ಅನೇಕ ಕಡೆಗಳಲ್ಲಿ ನೋಡ್ತಾ ಇದ್ವಿ ನಾವು. ಹೀಗಾಗಿ ಇದಕ್ಕೆ ಶಾಶ್ವತ ಪರಿಹಾರ ಏನಪ್ಪ ಅಂದ್ರೆ ಪ್ರತಿಯೊಬ್ಬ ಯುವಕರಿಗೆ ಅವಾಗ ಬದುಕು ಕಟ್ಟಿಕೊಳ್ಳಿಕ್ಕೆ ಒಂದು ಉದ್ಯೋಗ ಅದಾಯ್ತು ಅಂದರೆ ತನ್ನ ಮನೆ ಕಟ್ಕೊಳ್ತಾನೆ, ತನ್ನ ಮದುವೆ ಮಾಡ್ಕೊಳ್ತಾನೆ, ಎಲ್ಲನೂ ಮಾಡ್ತಾನೆ. ಆರ್ಥಿಕವಾಗಿ ಭದ್ರ ಆದಪ್ಪ ಅಂತಂದ್ರೆ ಯಾರಾದರೂ ಹೆಣ್ಣು ಕೊಡ್ತಾನೆ, ಮದುವೆ ಆಗ್ತಾನೆ, ಹೆಣ್ಣುಮಕ್ಕಳು ಒಳ್ಳೆಯ ಬದುಕಾಗ್ತದೆ. ಇದಕ್ಕೆಲ್ಲ ಮೂಲ ಕಾರಣ ಆರ್ಥಿಕ ಅಸಮಾನತೆ, ಜೊತೆಗೆ ಅದರ ನಂತರ ಧರ್ಮ ಆಗಿರುವ ಮುಂದಿನ ವಿಷಯ. ಯಾಕಪ್ಪ ಅಂದ್ರೆ ಆರ್ಥಿಕ ಅನುಕೂಲ ಇದ್ದಿದ್ರೆ ಇನ್ನೊಬ್ರು ಯಾವ ಧರ್ಮದ ತಲೆಯಲ್ಲಿ ವಿಚಾರ ಹಾಕ್ಲಿಕ್ಕೆ ಬಂದರು ಅದು ಇಂಥ ಹೋರಾಟ ಮಾಡಪ್ಪ ಹಿಂಗೆ ಮಾಡಂತ ಆಗಿ ಬಂದಾಗ ಅವು ಮಾಡಲಿಕ್ಕೆ ಹೋಗೋದಿಲ್ಲ, ಬೇಡಪ್ಪ ಅಂತಾರೆ. ಈಗ ನೋಡಿರಿ, ಸರ್ಕಾರಿ ನೌಕರದಾರರು ಯಾರಾದರೂ ಟೆರರಿಸ್ಟ್ ಆ್ಯಕ್ಟಿವಿಟಿದಾಗ ಭಾಗವಹಿಸಿ ದುಡಿದಿರ ಎಲ್ಲೋ ಎಕ್ಸೆಪ್ಷನಾಗಿ ಬಂದಿರ್ಬೋದು. ಸರ್ಕಾರಿ ನೌಕರರು ಅದು ಕ್ಲರ್ಕ ಇರಲಿ, ಅದು ಪ್ಯೂನೇ ಇರಲಿ, ಅದು ಸಣ್ಣ ಉದ್ಯೋಗ ಇರಲಿ, ಅವ್ರು ಯಾರು ಬರೋದು ನಿಶ್ಚಿತ ಇನ್ಕಮ್ ಇದ್ದವ್ರು ಯಾರು ಬರೋಕ್ಕೆ ಹೋಗೋದಿಲ್ಲ. ಬ್ಯಾಡ್ರಿ ನಾವು ಟಿಕೆಟ್ ಅನ್ನಕ್ಕೆ ಹಚ್ಚಿದ್ದೀವಿ, ನಮಸ್ಕಾರ ಮಾರಾಯ ಅಂತ ಓಡಿ ಹೋಗ್ತಾರೆ. ಅದಕ್ಕೆ ಉದ್ಯೋಗ ನಿರ್ಮಾಣ ಮಾಡಿ ನಾವು ಇಂಥ ಹೋಗ್ತಾವೆ. ಆಯ್ತು, ಎನ್ಕ್ವೈರಿ ಮಾಡಿರಿ. ಸುಹಾಸ್ ಶೆಟ್ಟಿ ಅವರು ಗೂಂಡಾ ಇದ್ದಾರೋ ಅಥವಾ ರೌಡಿ ಶೆಟ್ಟರ್ ಅದಾರೋ ಅಥವಾ ದೇಶಭಕ್ತರದಾರೋ ಆ ತನಗಿಂದ ಗೊತ್ತಾಗ್ತದೆ. ಅದೆಲ್ಲಗಿಂದ ಗೊತ್ತಾಗಬೇಕಾಯ್ತು. ಮುಖ್ಯ ಏನಪ್ಪ ಅಂದರೆ ಎಲ್ಲ ಮಕ್ಕಳಿಗೆ ಯುವಕರಿಗೆ ಉದ್ಯೋಗ ಕೊಡುವಂಥದ್ದಾದರೆ ಇಂಥ ನಡೀಲಿಕ್ಕಿಲ್ಲ ಅನ್ನೋದು ಸ್ಪಷ್ಟ ಅಭಿಪ್ರಾಯ. ಇದು ನೀವೇನಂತೀರಿ? ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಕ್ಕೆ ಹೋಗ್ಬಾರ್ದು. S60 ನ್ಯೂಸ್ ಅರ್ಥಾತ್ ಸತ್ಯಕ್ಕಾಗಿ ವಂದನೆಗಳು.